ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಶಮೀರಾ ಬಿಳುವಾಯಿ. ಇದು ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಕೆಲವೊಬ್ರು ಪ್ರೀ ಮೆಚೂರ್ಡ್ ಬೇಬಿ ಅಥವಾ ಪ್ರೀ ಟರ್ಮ್ ಬೇಬಿ ಅಂತ ಕರಿತೀವಿ. ಆ ಮಕ್ಕಳ ಬಗ್ಗೆ ನಾವು ಕೇರ್ ಹೇಗೆ ತಗೋಬೇಕು, ಇವೆಲ್ಲ ಸಾಕಷ್ಟು ಗೊಂದಲಗಳಲ್ಲಿರ್ತಾರೆ. ಹಾಗಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇಲ್ಲಿನ ಡಾಕ್ಟರ್ ಸುಷ್ಮಾ ಕಲ್ಯಾಣ್ ಅಚ್ಯುತ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಮೊದಲಾಗಿ ಈಗ ಪ್ರೀ ಟರ್ಮ್ ಬೇಬಿ ಅಥವಾ ಪ್ರೀ ಮೆಚೂರ್ಡ್ ಬೇಬಿ ಅಂತ ಏನ್ ಕರಿತೀವಿ, ಏನಿದು, ಎಷ್ಟು ತಿಂಗಳ ನಂತರದಲ್ಲಿ ನಾವು ಈ ರೀತಿಯಾಗಿ ಕರಿಬಹುದು? ಸೊ ಯೂಶಲಿ ಯಾವುದೇ ಮಗು ಅವಧಿಗಿನ್ನ ಮುಂಚೆ ಜನನ ಆದ್ರೆ ಪ್ರಿಮೆಚೂರ್ ಬೇಬಿ ಅಂತ ಹೇಳ್ತೀವಿ. ಅವಧಿ ಅಂದ್ರೆ 37 ವಾರಕ್ಕಿಂತ ಮುಂಚೆ ಬರ್ತ್ ಆದ್ರೆ ಆ ಮಗುನ ಪ್ರಿಮೆಚೂರ್ ಬೇಬಿ ಅಂತ ಹೇಳ್ತೀವಿ. ನಾರ್ಮಲಿ ಪ್ರೆಗ್ನೆನ್ಸಿ ಡ್ಯೂರೇಷನ್ ನಾವೇನು ಹೇಳ್ತೀವಿ 9 ತಿಂಗಳು ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ಡೇಟ್ ಏನ್ ಕೊಟ್ಟಿರ್ತಾರೆ, ಇಲ್ಲ ಡ್ಯೂ ಡೇಟ್ ಆಫ್ ಡೆಲಿವರಿ ಅಂತ ಏನ್ ಕೊಟ್ಟಿರ್ತಾರೆ, ಅದು ಯೂಶಲಿ 40 ವಾರಕ್ಕೆ ಕೊಟ್ಟಿರ್ತಾರೆ. ಸೊ ಆ ಡೇಟ್ ಇಂದ 3 ವಾರಕ್ಕಿಂತ ಮುಂಚೆ ಏನಾದ್ರು ಡೆಲಿವರಿ ಆಯ್ತು ಅಂದ್ರೆ ಆ ಮಗುನ ಪ್ರಿಮೆಚೂರ್ ಬೇಬಿ ಅಂತ ಹೇಳ್ತೀವಿ. 37ರಿಂದ 42 ವಾರದ ಮಧ್ಯದಲ್ಲಿ ಹುಟ್ಟಿರೋ ಮಗುನ ಫುಲ್ ಟರ್ಮ್ ಮೆಚ್ಯೂರ್ ಬೇಬಿ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಗಮನಿಸ್ತಿರೋ ಹಾಗೆ ನಮ್ಮ ಸುತ್ತಮುತ್ತಲೇ ನೋಡ್ತೀವಿ, ತುಂಬಾ ಪ್ರಿಮೆಚೂರ್ಡ್ ಬೇಬಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಎಷ್ಟು ಕಾಮನ್ ಆಗಿದೆ ಈ ಟರ್ಮ್? ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂಗೆ ಅವಧಿಗಿನ್ನ ಮುಂಚೆ ಹುಟ್ಟಿರೋ ಮಕ್ಕಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಓವರ್ ಆಲ್ ವರ್ಲ್ಡ್ ವೈಡ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ 1.25 ಕೋಟಿಯಷ್ಟು ಮಕ್ಕಳು ಪ್ರಿಮೆಚೂರ್ ಬರ್ತ್ ಆಗ್ತಾರೆ. ಬೇರೆ ಬೇರೆ ಕಂಟ್ರಿನಲ್ಲಿ ಬೇರೆ ಬೇರೆ ಪರ್ಸೆಂಟೇಜಸ್ ಇರುತ್ತೆ. ರಫ್ಲಿ ಅರೌಂಡ್ 5ರಿಂದ 18% ಅಷ್ಟು ಬೇಬೀಸ್ ಪ್ರಿಮೆಚೂರ್ ಆಗಿ ಬಾರ್ನ್ ಆಗ್ತಾರೆ. ಇಂಡಿಯಾದಲ್ಲಿ ಆ ಸಂಖ್ಯೆ ಜಾಸ್ತಿನೇ ಇದೆ. ಸೊ 1 ವರ್ಷದಲ್ಲಿ ಆಲ್ಮೋಸ್ಟ್ 2.25 ಕೋಟಿಯಷ್ಟು ಮಕ್ಕಳು ಜನ್ಮಿಸಿದರೆ ಅದರಲ್ಲಿ ಆಲ್ಮೋಸ್ಟ್ 35 ಲಕ್ಷ ಅಷ್ಟು ಮಕ್ಕಳು ಪ್ರಿಮೆಚೂರ್ ಆಗಿ ಬಾರ್ನ್ ಆಗ್ತಾರೆ. ಸೊ ಇದು ಆಲ್ಮೋಸ್ಟ್ 12 to 13% ಆಫ್ ಟೋಟಲ್ ಬರ್ತ್ಸ್ ಪ್ರಿಮೆಚೂರ್ ಮಕ್ಕಳಾಗಿರ್ತಾರೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟು ಅಂದರೆ ಈ ಅವಧಿಗಿನ್ನ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಕೆಲವಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ, ಹೆಲ್ತ್ ಇಶ್ಯೂಸ್ ಆಗೋದು, ಗ್ರೋತ್ ಇಶ್ಯೂಸ್ ಆಗೋದು, ಡೆವಲಪ್ಮೆಂಟ್ ಅವರ ಬೆಳವಣಿಗೆಯಲ್ಲಿ ತೊಂದರೆ ಆಗೋದು, ಇವೆಲ್ಲ ನೋಡ್ತಾ ಇರ್ತೀವಿ. ಸೊ ಓವರ್ ಆಲ್ ಇದು 1 ವರ್ಷಕ್ಕಿಂತ ಮುಂಚೆ ಏಜ್ ಗ್ರೂಪ್ ಇರೋ ಮಕ್ಕಳಲ್ಲಿ ಆಗಲಿ, ಇಲ್ಲ 5 ವರ್ಷಕ್ಕಿಂತ ಮುಂಚೆ ಇರೋ ಮಕ್ಕಳಲ್ಲಿ ಮರಣ ಸಂಖ್ಯೆ ನೋಡಿದಾಗ ಅದು ಮೇಜರ್ ಕಾಂಟ್ರಿಬ್ಯೂಷನ್ ಬಂದು ಈ ಪ್ರಿಮೆಚೂರ್ ಬೇಬೀಸಿಂದ ಆಗುತ್ತೆ. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಿಮೆಚೂರ್ ಮಕ್ಕಳಿಗೆ ಸೂಕ್ತವಾದ ಚಿಕಿತ್ಸೆ ಕೊಡೋದು, ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ ಡಾಕ್ಟರ್, ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ, ಯಾವ ಕಾರಣದಿಂದಾಗಿ ನಂಗೆ ಪ್ರಿಮೆಚೂರ್ ಲೇಬರ್ ಆಯ್ತು ಅಥವಾ ಪ್ರಿಮೆಚೂರ್ ಬೇಬಿ ಹುಟ್ಟೋದಕ್ಕೆ ಏನ್ ಕಾರಣ ಆಗಿರಬಹುದು? ಡೆಫಿನೆಟ್ಲಿ ಎಲ್ಲ ಮ್ಯಾಟರ್ಸ್ ಆಗುತ್ತೆ ಅನ್ನೋದು ಗೊತ್ತಿರುವಂತದ್ದೇ. ಯಾರು ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ ಡಾಕ್ಟರ್? ಅದ್ರ ಜೊತೆಗೆ ಯಾವೆಲ್ಲ ಕಾರಣಗಳನ್ನ ನೀವು ಸಾಮಾನ್ಯವಾಗಿ ನೋಡ್ತೀರಾ? ಸೊ ಬಹಳಷ್ಟು ಕಾರಣಗಳಿಂದ ಈ ಪ್ರಿಮೆಚೂರ್ ಲೇಬರ್ ಅಥವಾ ಪ್ರಿಮೆಚೂರ್ ಬರ್ತ್ ನಾವು ನೋಡ್ತೀವಿ. ಸೊ ಗರ್ಭಿಣಿ ತಾಯಿಯಲ್ಲಿರೋ ಹೆಲ್ತ್ ಇಶ್ಯೂಸ್ ಇಲ್ಲ ಪ್ರಾಬ್ಲಮ್ಸ್ ಇಂದ ಆಗ್ಬಹುದು, ಇಲ್ಲ ಬೆಳಿತಿರೋ ಮಗುವಲ್ಲಿ ಏನಾದರೂ ತೊಂದರೆಯಿಂದ ಆಗಬಹುದು, ಇಲ್ಲಾಂದ್ರೆ ಗರ್ಭಚೀಲದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಕೂಡ ಈ ಥರ ಆಗುತ್ತೆ. ಓವರ್ ಆಲ್ ಜನರಲ್ ಪ್ರೆಗ್ನೆಂಟ್ ತಾಯಿಯ ಏಜ್ ಆಗಲಿ ತುಂಬಾ ಕಮ್ಮಿ ಏಜ್ ಇದ್ರೆ, ಸೊ 18 ವರ್ಷಕ್ಕಿಂತ ಕಮ್ಮಿ ಏಜ್ ಗ್ರೂಪಲ್ಲಿ ತಾಯಿ ಆದಾಗ, ಇಲ್ಲ 35-40 ಇಯರ್ಸ್ ನಂತರ ಪ್ರೆಗ್ನೆಂಟ್ ಆದಾಗ, ಪ್ಲಸ್ 2 ಪ್ರೆಗ್ನೆನ್ಸಿ ಮಧ್ಯೆ ಅಂತರ ತುಂಬ ಕಮ್ಮಿ ಇದ್ದಾಗಲೂ ಕೂಡ ಈ ಪ್ರಿಮೆಚೂರ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಪ್ರೆಗ್ನೆಂಟ್ ಇದ್ದಾಗ ತಾಯಿಯವ್ರಿಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದು, ಅಂದರೆ BP ತುಂಬ ಹೈ ಆಗೋದು, ಅನ್ಕಂಟ್ರೋಲ್ಡ್ ಶುಗರ್ಸ್ ಆಗೋದು, ಇಲ್ಲ ಅವ್ರಿಗೆ ಬೇರೆ ಥರದ್ದು ಯಾವುದೇ ಆದರೆ ಇನ್ಫೆಕ್ಷನ್ ಆದಾಗ್ಲೂ ಈ ಥರ ಪ್ರಿಮೆಚೂರ್ ಡೆಲಿವರಿ ಆಗೋ ರಿಸ್ಕ್ ಇರುತ್ತೆ. ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಮುಂಚೆ ಬೇರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ, ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಇಲ್ಲ ಅವ್ರ ತೂಕ ತುಂಬ ಕಮ್ಮಿ ಇದೆ, ಅಂಡರ್ ವೇಟ್ ಇದ್ದಾಗ, ಇಲ್ಲ ಒಬೇಸಿಟಿ ಇದ್ದಾಗ, ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ಪ್ರಿಮೆಚೂರ್ ಡೆಲಿವರಿಗೆ ರಿಸ್ಕ್ ಆಗುತ್ತೆ. ಇದ್ರ ಬಿಟ್ಟು ಬೆಳೀತಾ ಇರೋ ಮಗುಗೆ, ಸೊ ಪ್ರೆಗ್ನೆಂಟ್ ಇದ್ದಾಗ ಆ ಮಗು ಬೆಳವಣಿಗೆ ಏನಾದರೂ ಕಮ್ಮಿ ಇದ್ದಾಗ, ಅಂದರೆ ಗ್ರೋತ್ ರೆಸ್ಟ್ರಿಕ್ಟೆಡ್ ಬೇಬಿ ಅಂತ ಹೇಳ್ತೀವಿ, ಆವಾಗ ಕೂಡ ಪ್ರಿಮೆಚೂರ್ ಆಗಿ ಡೆಲಿವರ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಮಲ್ಟಿಪಲ್ ಬೇಬೀಸ್ ಇದ್ದಾಗ, ಅದೇ ಟ್ವಿನ್ಸ್ ಆಗಲಿ, ಟ್ರಿಪ್ಲೆಟ್ಸ್ ಆಗಲಿ, ಕ್ವಾಡ್ರುಪಲ್ಸ್ ಅವೆಲ್ಲ ನೋಡ್ತೀವಿ, ಆ ಸಂಖ್ಯೆ ಕೂಡ ಈ ಮಧ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಆ ಕಂಡೀಷನ್ಸ್ ಇದ್ದಾಗಲೂ ಕೂಡ ಪ್ರಿಮೆಚೂರ್ ಆಗೋ ಚಾನ್ಸಸ್ ಇರುತ್ತೆ. ಬೇರೆ ಗರ್ಭಚೀಲದ ತೊಂದರೆ ಇದ್ದಾಗ, ಅಷ್ಟು ಬೆಳವಣಿಗೆಗೆ ಜಾಗ ಇಲ್ಲದೆ ಇದ್ದಾಗ, ನೀರು ಜಾಸ್ತಿ ಇದ್ದಾಗ, ಇಲ್ಲಾಂದ್ರೆ ಪ್ಲೆಸೆಂಟಾ ಅಂತ ಹೇಳ್ತೀವಿ, ಅದು ಗರ್ಭಚೀಲದ ಕೆಳಭಾಗದಲ್ಲಿ ಇದ್ದಾಗ, ಸೊ ಎಲ್ಲ ಪ್ರಾಬ್ಲಮ್ಸ್ ಇಂದಾನು ಪ್ರಿಮೆಚೂರ್ ಆಗಿ ಡೆಲಿವರ್ ಆಗೋ ಚಾನ್ಸಸ್ ಇರುತ್ತೆ.
ಕೆಲವೊಮ್ಮೆ ಏನು ಪ್ರಾಬ್ಲಮ್ಸ್ ಇಲ್ಲ, ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಎಲ್ಲ ನಾರ್ಮಲ್ ಇದ್ದಾಗಲೂ ಕೂಡ ನಾವು ಈ ತರ ಪ್ರಿಮೆಚೂರ್ ಡೆಲಿವರಿ ನೋಡ್ತಾ ಇರ್ತೀವಿ. ಸೊ ಬಹಳಷ್ಟು ಕಾರಣದಲ್ಲಿ ಸ್ಪೆಸಿಫಿಕ್ ರಿಸ್ಕ್ ಫ್ಯಾಕ್ಟರ್ ಎಲ್ಲ ಕಾಸ್ ಇಲ್ಲದೆ ಇದ್ರೂ ಸಹ ಪ್ರಿಮೆಚೂರ್ ಡೆಲಿವರೀಸ್ ನೋಡ್ತಾ ಇದ್ದೀವಿ. ಓವರ್ ಆಲ್ ಐ ಥಿಂಕ್ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ಮೆಟರ್ನಲ್ ಹೆಲ್ತ್ ಆಗಲಿ, ಇದು ಫಿಸಿಕಲ್ ಸ್ಟ್ಯಾಮಿನಾ ಆಗಲಿ, ಆಲ್ ದೀಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಜನರಲ್ ಆಗಿ ನೋಡೋದಾದ್ರೆ ನಮ್ಗೆ ಕೆಮ್ಮಿದೆ, ನೆಗಡಿದೆ, ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ನಾನು ತಿನ್ನೋ ಆಹಾರದಿಂದ ಹಿಡಿದು ಪೊಲ್ಯೂಷನ್ ಎಲ್ಲಾನು ಕೂಡ ನಾನು ಯೋಚನೆ ಮಾಡಬೇಕು, ಐ ಕ್ಯಾನ್ ಪ್ರಿವೆಂಟ್ ಇಟ್ ಅಂತ ಹೇಳ್ತಾರೆ. ಪ್ರಿಮೆಚುರಿಟಿಯನ್ನು ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯನಾ ಡಾಕ್ಟರ್? ಹೌದು. ಸೊ ನಾವು ಇವಾಗೆಲ್ಲ ಮಾತಾಡಿದ್ವಲ್ಲ ಕೆಲವಷ್ಟು ಕಾರಣಗಳಿಂದ ಆಗತ್ತೆ ಅಂತ. ಸೊ ಈ ಸ್ಪೆಸಿಫಿಕ್ ಕಾರಣಗಳು ಎಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ಆ ಸ್ಪೆಸಿಫಿಕ್ ಸೂಕ್ತವಾದ ಚಿಕಿತ್ಸೆ ಆಗಲಿ, ಕೇರ್ ಆಗಲಿ ತಗೊಂಡಾಗ ಬಹಳಷ್ಟು ಸರಿ ಈ ಪ್ರಿಮೆಚೂರ್ ಡೆಲಿವರಿನ ಪೋಸ್ಟ್ಪೋನ್ ಮಾಡಬಹುದು, ಇಲ್ಲಾಂದ್ರೆ ಪ್ರಿವೆಂಟ್ ಕೂಡ ಮಾಡಬಹುದು. ಸೊ ಪ್ರಿಮೆಚೂರ್ ಡೆಲಿವರಿ ನಾ ಹೇಳ್ದಂಗೆ 37 ವಾರಕ್ಕಿಂತ ಮುಂಚೆ, ಸೊ 25-26 ವಾರದಿಂದ 37 ವಾರವರೆಗೂ ಪ್ರಿಮೆಚೂರ್ ಅಂತ ಹೇಳ್ತೀವಿ. ಸೊ ಅದೆಷ್ಟು ನಾವು ಟರ್ಮ್ ವರ್ಗೂ ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಗುಗೆ ರಿಸ್ಕ್ ಫ್ಯಾಕ್ಟರ್ಸ್ ಆಗಲಿ, ಕಾಂಪ್ಲಿಕೇಶನ್ಸ್ ಆಗಲಿ, ಮಗು ಬೆಳವಣಿಗೆಗಾಗಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಕೆಲವೊಮ್ಮೆ ಈ ಟ್ರೀಟ್ಮೆಂಟ್ಸ್, ಈ ಪ್ರಾಬ್ಲಮ್ಸ್ ಎಲ್ಲ, ಸೊ ಶುಗರ್ ಪ್ರಾಬ್ಲಮ್ ಇದ್ದಾಗ, BP ಪ್ರಾಬ್ಲಮ್ ಇದ್ದಾಗ, ಇಲ್ಲ ಮಲ್ಟಿಪಲ್ ಬೇಬೀಸ್ ಇದ್ದಾಗ, ಪ್ರೆಗ್ನೆನ್ಸಿ ಇದ್ದಾಗ ಪ್ರಾಪರ್ ಕೇರ್ ಆ್ಯಂಡ್ ಟ್ರೀಟ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಮಾಡಿದಾಗ ಈ ರಿಸ್ಕ್ನ ಕಮ್ಮಿ ಮಾಡಬಹುದು. ಎನಿ ಮದರ್ಗೆ ಫಾರ್ ಯಾವುದೇ ಕಾರಣಕ್ಕಾಗಲಿ ಈ ಥರ ಅವಧಿಗಿನ್ನ ಮುಂಚೆ ಈ ಥರ ಹೆರಿಗೆ ನೋವು ಶುರುವಾಗೋದು, ಆ ಥರ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಕಂಡು ಬಂದಲ್ಲಿ ಅವರು ತಕ್ಷಣ ಅವ್ರ ಹೆರಿಗೆ ಡಾಕ್ಟರ್ ಅಂದರೆ ಆಬ್ಸ್ಟೆಟ್ರಿಷನ್ನ ಕನ್ಸಲ್ಟ್ ಮಾಡಿ ಹೇಗೆ ಮಗುವಿನ ಮತ್ತು ತಾಯಿನ ಆರೋಗ್ಯ ನೋಡಿಕೊಂಡು ಹೇಗೆ ಮ್ಯಾನೇಜ್ ಮಾಡಿದ್ರೆ ಸೊ ಯೂಶಲಿ ಪ್ರಿವೆಂಟ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಬಟ್ ಎನಿ ರೀಸನಿಂದ ಈ ಥರ ಆದಾಗ ಸೊ ಪ್ರಾಪರ್ ಕೇರ್ ತಗೋಬೇಕಾಗತ್ತೆ. ಆ್ಯಂಡ್ ಈ ಥರ ಅವಧಿಗಿನ್ನ ಮುಂಚೆ ಡೆಲಿವರಿ ಆಗೋ ಚಾನ್ಸಸ್ ಇದ್ದಾಗ ಈ ಪ್ರಿಮೆಚೂರ್ ಬೇಬಿನ ಕೇರ್ ತಗೊಳ್ಳೋ ಅಂಥ ಹಾಸ್ಪಿಟಲ್ ಆಗಲಿ, ಫೆಸಿಲಿಟಿ ಆಗಲಿ ಇರೋ ಹಾಸ್ಪಿಟಲಲ್ಲಿ ಡೆಲಿವರಿ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಡೆಲಿವರಿ ತಕ್ಷಣವೇ ಮಗುಗೆ ಏನೇನು ಸಪೋರ್ಟ್ ಬೇಕೋ, ಆ ಮಗುಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಸೂಕ್ತವಾಗಿ ಮ್ಯಾನೇಜ್ ಮಾಡಿದಾಗ ರಿಸ್ಕ್ ಫ್ಯಾಕ್ಟರ್ಸು, ಕಾಂಪ್ಲಿಕೇಶನ್ಸ್ ಆಗಲಿ ಕಮ್ಮಿ ನೋಡ್ತೀವಿ. ಬಟ್ ಕೆಲವೊಮ್ಮೆ ಈ ಥರ ಆದಾಗಲೂ ಕೂಡ ಒಂದೊಂದ್ಸರಿ ಇಮಿನೆಂಟ್ ಆಗುತ್ತೆ, ಡೆಲಿವರಿ ಆಗೋ ತರ ಇರುತ್ತೆ. ಸೊ ಅವಾಗ್ಲೂ ಕೂಡ ಕೆಲವಿಷ್ಟು ಮೆಡಿಕೇಶನ್ಸು ತಾಯಿಗೆ ಕೊಟ್ಟಾಗ ಮಗುವಿಗೆ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಾರ್ಟಿಕೋಸ್ಟೆರಾಯ್ಡ್ ಇಂಜೆಕ್ಷನ್ ಅಂತ ಹೇಳ್ತೀವಿ, ಅದು ತಾಯಿಗೆ ಕೊಟ್ಟಾಗ ಮಗುವಿನ ಲಂಗ್ ಮೆಚುರಿಟಿ ಇಂಪ್ರೂವ್ ಆಗುತ್ತೆ. ಸೊ ಅದು ಕೊಟ್ಟಾಗ ಅಗೇನ್ ಮಗುಗೆ ಹೆಲ್ಪ್ ಆಗುತ್ತೆ. ಪ್ಲಸ್ 30 ವಾರ 32 ವಾರಕ್ಕಿಂತ ಕಮ್ಮಿ ಇದ್ದಾಗ ಅವಧಿ, ಆವಾಗ ಕೂಡ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಇಂಜೆಕ್ಷನ್ ಇರುತ್ತೆ. ಅದರಿಂದ ಮಗು ಬೆಳವಣಿಗೆ, ನ್ಯೂರೋ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಬ್ರೈನ್ ಅಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ತರ ಎಲ್ಲ ಮ್ಯಾನೇಜ್ ಮಾಡಿದಾಗ ಮಗು ಔಟ್ಕಮ್ ಚೆನ್ನಾಗಿರುತ್ತೆ, ಸರ್ವೈವಲ್ ಚಾನ್ಸಸ್ ಚೆನ್ನಾಗಿರುತ್ತೆ. ಸೊ ಈ ತರ ಎನಿ ಸಿಚುವೇಶನ್ ಇದ್ದಾಗ ಹಾಸ್ಪಿಟಲ್ ಫೆಸಿಲಿಟಿ ಆಗಲಿ, ಪ್ರಿಮೆಚ್ಯೂರ್ ಬೇಬಿ ನೋಡ್ಕೊಳ್ಳೋ ತರ ಕೇರ್ ಸೂಕ್ತವಾಗಿ ಕೊಟ್ರೆ ಚಾನ್ಸಸ್ ಆಫ್ ಸರ್ವೈವಲ್ ಆಮೇಲೆ ಲಾಂಗ್ ಟರ್ಮ್ ಔಟ್ಕಮ್ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಲಕ್ಷ್ಮಿ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿಮ್ಮ. ಓಕೆ ಮೇಡಮ್, ನನಗೆ 3 ಸೆಂಟಿಮೀಟರ್ಸ್ ಡೈಲೇಷನ್ ಆಗಿತ್ತು. ಓಕೆ. ಸೊ ಬೇಬಿ 160 100 ತನಕ ಬಂದಿದೆ ಅಂದ್ಬಿಟ್ಟು ಓಕೆ ಸಿಸೇರಿಯನ್ ಮಾಡಿದ್ದಾರೆ. ಸೊ ಅದು ಆ ಟೈಮಲ್ಲಿ ಮಾಡ್ಬೋದಾಗ್ತಾ ಮೇಡಮ್? ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗಿತ್ತು. ಓಕೆ. ಸೊ 3 ಸೆಂಟಿಮೀಟರ್ ಡೈಲೇಷನ್ ಆಗಿತ್ತು, ಲೇಬರ್ ಪೇನ್ ಕೂಡ ಬಂದಿತ್ತು. ಓಕೆ. ಸೊ ಅದು ಸಿಸೇರಿಯನ್ ಮಾಡಿದ್ ಕರೆಕ್ಟ್ ಏನಾ ಅಥವಾ ಹೇಗೆ ಮೇಡಮ್? ನಾರ್ಮಲ್ಗೆ ಟ್ರೈ ಮಾಡ್ಬೋದಿತ್ತಾ? ಸೊ ಡೆಲಿವರಿ ಏನಕ್ಕೆ ಮಾಡಬೇಕು, ಇಲ್ಲ ಸಿಸೇರಿಯನ್ ಮಾಡಬೇಕಾ, ಇಲ್ಲ ನಾರ್ಮಲಿ ಟ್ರೈ ಮಾಡಬೇಕಾ ಅನ್ನೋದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ತಾಯಿ ಆರೋಗ್ಯನೂ ನೋಡ್ಕೋಬೇಕಾಗತ್ತೆ, ಆಮೇಲೆ ಮಗುಗೆ ರಿಸ್ಕ್ ಇದ್ದಾಗ್ಲೂ ವೆಯ್ಟ್ ಮಾಡೋದು ಒಂದೊಂದ್ಸರಿ ಪ್ರಾಬ್ಲಮ್ ಆಗಬಹುದು. ಸೊ ಬೇರೆ ಎಲ್ಲ ಫ್ಯಾಕ್ಟರ್ಸು ನಾರ್ಮಲ್ ಇತ್ತು, ಮಗು ಹಾರ್ಟ್ ಬೀಟ್ ನಾರ್ಮಲ್ ಇತ್ತು, ಮಗು ತಾಯಿಗೆ ಬೇರೆ ಏನು ರಿಸ್ಕ್ ಇಲ್ಲದೆ ಇದ್ದಾಗ ವೆಯ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಆ ಥರ ಏನಾದರೂ ರಿಸ್ಕ್ ಇದ್ದಾಗ ಎಮರ್ಜೆನ್ಸಿ ಡೆಲಿವರಿ ಮಾಡಿದ್ರೆ ಮಗುಗೆ ಉಳಿಯೋ ಚಾನ್ಸಸ್ ಆಗಲಿ, ಮಗುಗೆ ಕಾಂಪ್ಲಿಕೇಶನ್ಸ್ ಆಗೋದು ಕಮ್ಮಿ ಇರುತ್ತೆ. ಸೊ ಇದು ಯೂಶಲಿ ಡಾಕ್ಟರ್ಸ್ ಆಗಲಿ, ಆಬ್ಸ್ಟೆಟ್ರಿಷಿಯನ್ಸು ಮತ್ತು ಪೀಡಿಯಾಟ್ರಿಷಿಯನ್ಸು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಏನು ಸೂಕ್ತವಾಗಿರುತ್ತೋ ತಾಯಿಗೆ ಆಮೇಲೆ ಮಗುಗೆ ಆರೋಗ್ಯ ದೃಷ್ಟಿಯಿಂದ ಏನು ಬೆಸ್ಟ್ ಇರುತ್ತೋ ಅದು ಮಾಡೋದು ಬೆಸ್ಟು. ಸೊ ಅದು ಆ ಡಿಸಿಷನ್ ಆವಾಗ ಮಲ್ಟಿಪಲ್ ಫ್ಯಾಕ್ಟರ್ಸ್ ಮೇಲೆ ಬೇಸ್ಡ್ ಆಗುತ್ತೆ.
ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಈಗ ಪ್ರೀಮೆಚೂರ್ಡ್ ಬೇಬಿ ಅಂದ ಕೂಡಲೇ ಡೆಫಿನೆಟ್ಲಿ ಸಂಪೂರ್ಣವಾದ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿ ಮಗು ಹುಟ್ಟಿದ ನಂತರದಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬೇಕಾಗಬಹುದು, ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಇರಬಹುದು ಮಗುಗೆ? ಹೌದು. ಸೊ ಅವಧಿಗಿಂತ ಮುಂಚೆ ಹುಟ್ಟಿದಾಗ ಆ ಬೆಳವಣಿಗೆ ಆಗೋದಿತ್ತು ಆ ಮಗುಗೆ, ಬಟ್ ಮುಂಚೆ ಹುಟ್ಟಿರೋದ್ರಿಂದ ಎವ್ರಿ ಆರ್ಗನ್, ಪ್ರತಿ ಅಂಗನು ಮೆಚ್ಯೂರ್ ಆಗಿರೋದಿಲ್ಲ. ಸೊ ಆ ಪರ್ಟಿಕ್ಯುಲರ್ ಸಪೋರ್ಟ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಮಾಡಬೇಕಾಗತ್ತೆ. ಸೊ ಹುಟ್ಟಿದ ನಂತರ ಏನು ಇಂಪಾರ್ಟೆಂಟ್ ಆಗುತ್ತೆ, ಮಗುಗೆ ಅಳೋದು, ಮಗು ಶ್ವಾಸ ತಗೊಳ್ಳೋದು. ಸೊ ಲಂಗ್ಸ್, ಮಗುಗೆ ಬ್ರೀದಿಂಗ್ ಆಗೋ ಚಾನ್ಸ್. ಎವ್ರಿ ಆರ್ಗನ್ ಇಮ್ಮೆಚ್ಯೂರ್ ಇರುತ್ತೆ. ಸೊ ಎವ್ರಿ ಆರ್ಗನ್ಗೆ ಆಲ್ಮೋಸ್ಟ್ ಸಪೋರ್ಟ್ ಬೇಕಾಗಬಹುದು. ಇಂಟೆಸ್ಟೈನ್ಸ್ ಇಮ್ಮೆಚ್ಯೂರ್ ಇರೋದ್ರಿಂದ ಫೀಡಿಂಗ್ ಡೈಜೆಷನ್ ಆಗೋದು, ಫೀಡಿಂಗ್ ಎಸ್ಟಾಬ್ಲಿಷ್ ಆಗೋದು ಎಲ್ಲ ಟೈಮ್ ತೊಗೊಳುತ್ತೆ. ಯೂಶಲಿ ನವಜಾತ ಶಿಶುಗಳಿಗೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಜಸ್ಟ್ ಫೀಡಿಂಗ್ನಲ್ಲೇ ಅವ್ರಿಗೆ ಸಂಪೂರ್ಣ ಆಹಾರ ಸಿಗುತ್ತೆ. ಬಟ್ ಪ್ರಿಮೆಚ್ಯೂರ್ ಬೇಬಿಗೆ ಆ ಥರ ಇರೋದಿಲ್ಲ. ಸೊ ಡೈಜೆಷನ್ ಟೈಮ್ ಆಗಬಹುದು, ಫೀಡಿಂಗ್ ಎಲ್ಲ ಟೈಮ್ ಆಗುತ್ತೆ. ಬ್ರೈನ್ ಇಮ್ಮೆಚ್ಯೂರಿಟಿ, ಆಮೇಲೆ ನರಗಳ ಇಮ್ಮೆಚ್ಯೂರಿಟಿಯಿಂದ ಬ್ರೈನ್ ಬ್ಲೀಡ್ ಆಗೋ ಚಾನ್ಸಸ್ಸು, ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಓವರ್ ಆಲ್ ಇಮ್ಯೂನ್ ಸಿಸ್ಟಮ್ ಕೂಡ ಇಮ್ಮೆಚ್ಯೂರ್ ಇರೋದ್ರಿಂದ ಇನ್ಫೆಕ್ಷನ್ ಆಗೋ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಸೊ ಎವ್ರಿ ಆರ್ಗನ್ ಸಿಸ್ಟಮಲ್ಲಿ ಇಮ್ಮೆಚ್ಯೂರಿಟಿಯಿಂದಾಗಲಿ ಬೇರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಗು ಅವಧಿ ಕಮ್ಮಿ ಆಗ್ತಾ ಆಗ್ತಾ ಈ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಸೊ 35ರಿಂದ 37 ವಾರ ಹುಟ್ಟಿರೋ ಮಕ್ಕಳಿಗೆ ಯೂಶಲಿ ಈ ಪ್ರಾಬ್ಲಮ್ಸ್ ಕಮ್ಮಿ ಇರ್ಬೋದು. ಸೊ ಅವ್ರು ಯೂಶಲಿ ಮೋಸ್ಟ್ ಆಫ್ ದ ಬೇಬೀಸ್ ಬೇರೆ ಏನೂ ತೊಂದರೆ ಇಲ್ಲ ಅಂದರೆ ಬೇರೆ ಟರ್ಮ್ ಮಗು ಥರ ತಾಯಿ ಜೊತೆನೇ ಇರ್ತಾರೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಬಟ್ ಅವಧಿ ಇನ್ನು ಕಮ್ಮಿ ಆಗ್ತಾ ಆಗ್ತಾ ಅವ್ರಿಗೆ ಸಪೋರ್ಟ್ ಆಗಲಿ ಜಾಸ್ತಿ ಬೇಕಾಗ್ಬೋದು. ಸೊ ಅವಾಗ ಅವರು ನ್ಯೂನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ತೀವಿ, NICU, ಅಲ್ಲಿ ಅಡ್ಮಿಟ್ ಆಗಿ ಅವ್ರಿಗೂ ಆರೈಕೆ ಮಾಡಬೇಕಾಗತ್ತೆ. ಸೊ ಬಹಳಷ್ಟು ಪ್ರಾಬ್ಲಮ್ಸ್, ಇನ್ಫೆಕ್ಷನ್ಸ್ ಇದೆಲ್ಲ ಇದ್ದಾಗ ICU ಸ್ಟೇ ಇರುತ್ತೆ. ಬೇಸ್ಡ್ ಆನ್ ಎಷ್ಟು ಪ್ರಿಮೆಚ್ಯೂರ್ ಇದ್ದಾರೋ ಅಷ್ಟು ಸಪೋರ್ಟ್ ಬೇಕಾಗುತ್ತೆ ಅವ್ರಿಗೆ ಯೂಶಲಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಅದರ ಜೊತೆಗೆ ಪ್ರೀಟರ್ಮ್ ಬೇಬಿಗೆ ಯಾವ ರೀತಿಯಾದಂತಹ ಸ್ಪೆಷಲ್ ಕೇರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಇದಕ್ಕೂ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುಷ್ಮಾ ಕಲ್ಯಾಣ್ ಅಚ್ಯುತ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅವಧಿಗೂ ಮುನ್ನ ಹುಟ್ಟುವ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುಷ್ಮಾ ಕಲ್ಯಾಣ್ ಅಚ್ಯುತ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ. ಡಾಕ್ಟರ್, ಈಗ ಸಾಮಾನ್ಯವಾಗಿ 9 ತಿಂಗಳಾದ್ಮೇಲೆ ನಾರ್ಮಲ್ ಡೆಲಿವರಿ ಆದ ನಂತರ ಕೂಡ ಇನ್ಫ್ಯಾಂಟ್ ಬಗ್ಗೆ ತುಂಬಾನೇ ಕೇರ್ ತಗೋಬೇಕಾಗುತ್ತೆ ನಾವು. ಅಂಥದ್ರಲ್ಲಿ ಪ್ರೀಮೆಚ್ಯೂರ್ ಬೇಬಿಗೆ ನಾವು ಯಾವ ರೀತಿಯಾದಂತಹ ಸ್ಪೆಷಲ್ ಕೇರ್ ತಗೋಬೇಕಾಗುತ್ತೆ? ಹೌದು. ಸೊ ಯಾವುದೇ ನವಜಾತ ಶಿಶು ಅಂದಾಗ ಸ್ಪೆಷಲ್ ಕೇರ್ ಇದ್ದೇ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಫೀಡಿಂಗು, ಬ್ರೆಸ್ಟ್ ಫೀಡ್ ಎಸ್ಟಾಬ್ಲಿಷ್ ಮಾಡೋದು, ಮಗು ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡೋದು, ಸೊ ಅವೆಲ್ಲ ಇರುತ್ತೆ. ಸೊ ಪ್ರೀಮೆಚ್ಯೂರ್ ಅಂದಾಗ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್, ಸ್ಪೆಷಲ್ ಕೇರ್ ಇದ್ದೇ ಇರುತ್ತೆ. ನಾ ಮುಂಚೆ ಹೇಳ್ದಂಗೆ 35 ವಾರ 36 ವಾರ ಹುಟ್ಟಿದ ಮಕ್ಕಳಿಗೆ ಯೂಶಲಿ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅವರು ತಾಯಿ ಜೊತೆನೇ ಇರ್ತಾರೆ. ಬ್ರೆಸ್ಟ್ ಫೀಡಿಂಗ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರೋ ಚಾನ್ಸಸ್ ಇರುತ್ತೆ. ಅವೆಲ್ಲ ಹೆಲ್ಪ್ ಮಾಡಿದಾಗ, ಅವೆಲ್ಲ ಮಾನಿಟರ್ ಮಾಡಿದಾಗ ಈ ಮಕ್ಕಳಿಗೆ ಯೂಶಲಿ ಮೇಜರ್ ಪ್ರಾಬ್ಲಮ್ಸ್ ಏನು ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. 34-35 ವಾರಕ್ಕಿಂತ ಮುಂಚೆ ಇರೋ ಮಕ್ಕಳಿಗೆ ಸ್ಪೆಷಲ್ ಕೇರ್ ಆಗಿ ICUನಲ್ಲಿ ಸಪೋರ್ಟ್ ಸಿಸ್ಟಮ್, ಎಲ್ಲ ಆರ್ಗನ್ಗೆ ಸಪೋರ್ಟ್ ಮಾಡೋದು, ಕೇರ್ ತಗೊಳ್ಳೋದು, ಆ ಮೆಚ್ಯೂರಿಟಿ ಆಗೋವರೆಗೂ ಅವ್ರಿಗೆ ಆ ಸ್ಪೆಷಲ್ ಕೇರ್ ಕೊಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡ್ದಂಗೆ ಅದಕ್ಕೆ ಸ್ಪೆಸಿಫಿಕ್ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡೋದು ಇದ್ದೇ ಇರುತ್ತೆ. ಬಟ್ ಓವರ್ ಆಲ್ ಈ ಮಕ್ಕಳು ಸರ್ವೈವ್ ಆಗಿ ಮುಂದೆ ಬೆಳೆದಾಗ ಸೊ ಅವ್ರ ಡೆವಲಪ್ಮೆಂಟ್ ನಾರ್ಮಲ್ ಇರೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ಪ್ರಿಮೆಚ್ಯೂರ್ ಡೆಲಿವರೀಸ್ ತುಂಬ ಆಗ್ತಿರೋದ್ರಿಂದ ಸರ್ವೈವಲ್ ಚಾನ್ಸಸ್ ಆ್ಯಕ್ಚುಲಿ ಎಲ್ಲ ಕಡೆ ಇಂಪ್ರೂವ್ ಆಗ್ತಾ ಇದೆ. ಬಟ್ ಈ ಮಕ್ಕಳೆಲ್ಲ ನಾರ್ಮಲ್ ಇದ್ದಾರಾ, ಗ್ರೋತ್ ಆಗಲಿ ಅವರ ಡೆವಲಪ್ಮೆಂಟ್ ಆಗಲಿ ನಾರ್ಮಲ್ ಇರೋದಕ್ಕೆ ಬಹಳಷ್ಟು ಪ್ರಾಕ್ಟೀಸಸ್ಸು, ಕೇರು ನಾವು ಈ ಪೀರಿಯಡಲ್ಲಿ ತೊಗೊಳ್ಳೋದು ಅವ್ರ ಲಾಂಗ್ ಟರ್ಮ್ಗೆ ಎಫೆಕ್ಟ್ ಆಗುತ್ತೆ. ಸೊ NICUಲೂ ಕೂಡ ಇದೇ ಥರ ಡೆವಲಪ್ಮೆಂಟಲಿ ಸಪೋರ್ಟಿವ್ ಕೇರ್ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಡೆವಲಪ್ಮೆಂಟ್ ಮುಂದೆ ಅನುಕೂಲ ಆಗೋ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು, ಅವ್ರಿಗೆ ಆ ಸ್ಪೆಷಲ್ ಕೇರ್ ಕೊಡೋದು ಎಲ್ಲ ಇರುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಏನು ಫಾಲೋ ಮಾಡ್ತೀವಿ ಅಂದರೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಅಂದರೆ
ಕ್ಯಾಂಗರೂ ಮದರ್ ಕೇರ್ ಅಂತ ಕೇಳಿರ್ತೀರ. ಸೊ ಈ ಪ್ರಿಮೆಚೂರ್ ಬೇಬೀಸ್ ಆಗಲಿ, ಲೋ ಬರ್ತ್ ವೇಟ್ ಬೇಬೀಸ್ಗಾಗಲಿ ತಾಯಿ ಇಲ್ಲ ತಂದೆ ಇಲ್ಲ ಯಾವುದೇ ಕುಟುಂಬ ಸದಸ್ಯರು ಮಾಡಬಹುದು. ಸೊ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂದರೆ ಮಗುನ ಸ್ಕಿನ್ ಮೇಲೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇಡೋದು. ಇದರಿಂದ ಮಗುಗೂ ತುಂಬ ಬೆನಿಫಿಟ್ಸ್ ಇರುತ್ತೆ, ತಾಯಿಗೂ ತುಂಬ ಬೆನಿಫಿಟ್ಸ್ ಇರುತ್ತೆ. ಮಗುಗೆ ಇನ್ಫೆಕ್ಷನ್ಸ್ ಕಮ್ಮಿ ಆಗೋದು, ಮಗು ತೂಕ ಜಾಸ್ತಿ ಆಗೋದು, ಬೇಗ ಟೆಂಪ್ರೇಚರ್ ಈಸಿಯಾಗಿ ರೆಗ್ಯುಲೇಟ್ ಆಗೋದು ಎಲ್ಲ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಹಾಲು ಚೆನ್ನಾಗಿ ಬರೋದು, ಮದರ್ ಚೈಲ್ಡ್ ಬಾಂಡಿಂಗ್ ಆಗೋದು, ಸೊ ಇವೆಲ್ಲ ಬೆನಿಫಿಟ್ಸ್ ಇರುತ್ತೆ. ಅದಾದ ನಂತರ ಅನದರ್ ಇಂಪಾರ್ಟೆಂಟ್ ಏನು ಬರುತ್ತೆ, ನ್ಯೂಟ್ರಿಷನ್ನಲ್ಲಿರುತ್ತೆ. ಸೊ ತಾಯಿ ಹಾಲು ಕುಡಿಸೋದು ಹೇಗೆ ಮಾಡೋದು, ಬೇರೆ ನ್ಯೂಟ್ರಿಷನ್ ಸಪೋರ್ಟ್ ಹೇಗೆ ಕೊಡೋದು ಮಗುಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಾಂಗ್ ಟರ್ಮ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಂದ. ಸೊ ಲಾಟ್ ಆಫ್ ಪ್ರಾಕ್ಟೀಸಸ್, ಸ್ಪೆಷಲ್ ಕೇರ್ ಆ್ಯಂಡ್ ಮಗು ಹಾಸ್ಪಿಟಲ್ನ ಡಿಸ್ಚಾರ್ಜ್ ಆಗೋ ತನಕನೇ ಅಲ್ಲ, ಮಗು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ನಂತರ ಕೂಡ ಈ ಪ್ರಾಕ್ಟೀಸಸ್ ಕಂಟಿನ್ಯೂ ಆದರೆ ಅವ್ರ ಲಾಂಗ್ ಟರ್ಮ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಕಾವ್ಯ. ನಮಸ್ತೆ ಕಾವ್ಯ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಹೇಳಿ ಕಾವ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಅದೇ ಮೇಡಮ್, ನಮ್ದು ಮದ್ವೆ ಆಗಿ 8 ಕಂಪ್ಲೀಟ್ ಆಗುತ್ತೆ ಈಗ ಮೇ ಬಂದ್ರೆ. ಓಕೆ. 8 ಇಯರ್ ನಮ್ದು. ಮಗುಗೆ ಟ್ರೈ ಮಾಡ್ತಾ ಇದ್ವಿ, ಬಟ್ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಏನೋ ಆಗ್ತಾ ಇಲ್ಲ. ಓಕೆ. ಸ್ವಲ್ಪ ಬಾಡಿಗೆಲ್ಲ ಜಾಸ್ತಿ ಆಗ್ತಾ ಇದೆ. ಓಕೆ. ಅದಕ್ಕೆ ನಾವು ಮದ್ವೆ ಸ್ಟಾರ್ಟಿಂಗ್ 1-2 ಕಡೆ ತೋರಿಸಿದಾಗ ಚೆಕ್ ಮಾಡಿಸಿದಾಗ ಇಬ್ಬರದು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಓಕೆ. ಬಟ್ ಅವಾಗ ನಾವೇ ಸರಿಯಾಗಿ ಕೋಪರೇಟ್ ಮಾಡ್ಲಿಲ್ಲ, ಅದಕ್ಕೆ ಆಗಿಲ್ಲ ಅಂತ ಅನ್ಕೊಂಡ್ ಸುಮ್ನೆ ಆದ್ವಿ. ಬಟ್ ಇತ್ತೀಚೆಗೆ ನನಗೆ ಸ್ವಲ್ಪ ಇದು ಚೆಸ್ಟ್ ಹತ್ರ, ಫೀಡಿಂಗ್ ಮಾಡೋ ಹತ್ರ ಮತ್ತೆ ಇಲ್ಲಿ ಗಡ್ಡದ ಹತ್ರ ಎಲ್ಲ ಸ್ವಲ್ಪ ಏರ್ಸ್ ಬರುತ್ತೆ. ಓಕೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೂ ಈ ತರ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಂತ ಸ್ವಲ್ಪ ಸಜೆಸ್ಟ್ ಮಾಡಿದ್ರೆ. ಅಂದ್ರೆ ನಿಮ್ಗೆ ಮಕ್ಳು ಆಗಿಲ್ಲ ಅಂತ ಹೇಳಿದ್ರಿ ಅಲ್ಲ? ಹಾ. ಸೊ ಇವಾಗ ಏನ್ ತೊಂದರೆ ಆಗಿದೆ ಅಂತ ಹೇಳಿದ್ರಿ? ಅದೇ ಮೇಡಮ್, ನಂದು ಪೀರಿಯಡ್ಸ್ ಬೇರೆ ಇರೆಗ್ಯುಲರ್ ಆಗ್ತಾ ಇದೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಬರೋದು ಆಗುತ್ತೆ. ಓಕೆ. ಓಕೆ. ಸೊ ನೀವು ನಿಮ್ಮ ಆಬ್ಸ್ಟೆಟ್ರಿಷಿಯನ್ ಇಲ್ಲ ಗೈನಕಾಲಜಿಸ್ಟ್ ಏನಿರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮದು ಮತ್ತು ನಿಮ್ಮ ಹಸ್ಬೆಂಡ್ದು ಪರೀಕ್ಷೆಗಳು ಮಾಡಿ ಏನಕ್ಕೆ ಈ ಥರ ಮಕ್ಕಳಾಗ್ತಿಲ್ಲ ಸ್ಪೆಸಿಫಿಕ್ ನೀವು ಆಲ್ರೆಡಿ ತೋರಿಸಿದ್ದೀನಿ ಅಂದ್ರಿ, ಬಟ್ ಓವರ್ ಆಲ್ ಕಂಪ್ಲೀಟ್ ಚೆಕಪ್ ಮಾಡಿ ಟೆಸ್ಟ್ ಏನಾದರೂ ಇದೆಯಾ ಅದೆಲ್ಲ ಮಾಡಿ ನೋಡೇ ಅವರು ನಿಮಗೆ ರೆಕಮೆಂಡ್ ಮಾಡ್ಬೋದು. ಏನೇನು ಆಪ್ಷನ್ಸ್ ಇದೆ ಈ ಥರ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಏನೇನು ಆಪ್ಷನ್ಸ್ ಇದೆ ಅಂತ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಆಬ್ಸ್ಟೆಟ್ರಿಷಿಯನ್ ಇಲ್ಲ ಗೈನಕಾಲಜಿಸ್ಟ್ನ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಇಬ್ಬರು ಕನ್ಸಲ್ಟ್ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಕಾವ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರಿಮೆಚೂರ್ ಬೇಬಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುಷ್ಮಾ ಕಲ್ಯಾಣ ಅಚ್ಯುತ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ. ಡಾಕ್ಟರ್, ಆಗ್ಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಪ್ರಿಮೆಚೂರ್ ಲೇಬರ್ ಏನಿದೆ ಇದು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಸರ್ವೈವಲ್ ಚಾನ್ಸ್ ಎಷ್ಟಿದೆ? ಹೌದು, ಸೊ ನಾನು ಹೇಳ್ದಂಗೆ ಪ್ರಿಮೆಚ್ಯೂರ್ ಡೆಲಿವರಿನೂ ಜಾಸ್ತಿ ಆಗ್ತಿದೆ. ಸೊ ಬಹಳಷ್ಟು ಪ್ರಿಮೆಚ್ಯೂರ್ ಬರ್ತ್ಸ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಓವರ್ ಆಲ್ ಲಾಸ್ಟ್ 10 ವರ್ಷದಲ್ಲಿ ಸರ್ವೈವಲ್ ಚಾನ್ಸಸ್ ಬಹಳಷ್ಟು ಇಂಪ್ರೂವ್ ಆಗಿದೆ. ನಾ ಹೇಳ್ದಂಗೆ ಅವಧಿ ಎಷ್ಟು ಕಮ್ಮಿ ಆಗ್ತಾ ಕಾಂಪ್ಲಿಕೇಶನ್ಸು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅವಾಗ ಸರ್ವೈವಲ್ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗೋದು, ಆಮೇಲೆ ಲಾಂಗ್ ಟರ್ಮ್ ಅವ್ರಿಗೆ ಪ್ರಾಬ್ಲಮ್ ಆಗೋದು ಜಾಸ್ತಿ ಇರುತ್ತೆ. ಮೋರ್ ಮೆಚ್ಯೂರಿಟಿ ಇದ್ದಾಗ ಬೆಟರ್ ಔಟ್ಕಮ್ಸ್ ಇರುತ್ತೆ. ಯೂಶಲಿ 28 ವಾರ ನಂತರ ಹುಟ್ಟಿರೋ ಮಕ್ಕಳು ಆಲ್ಮೋಸ್ಟ್ 90-95% ಸರ್ವೈವಲ್ ಚಾನ್ಸಸ್ ಇರುತ್ತೆ. ಸರ್ವೈವಲ್ ಆಗೋ ಮಕ್ಕಳಲ್ಲೂ ಸಹ ನಾರ್ಮಲ್ ಡೆವಲಪ್ಮೆಂಟಲ್ ಔಟ್ಕಮ್ ನೋಡ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ಅವಧಿ ಆಗ್ತಾ ಈ ಸರ್ವೈವಲ್ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಆದ್ರೂ ಸಹ ಈ ಮಧ್ಯೆ ನಾವು 25 ವೀಕ್ಸು, 25 ವಾರ, 26 ವಾರ ಅಷ್ಟು ಪ್ರಿಮೆಚೂರ್ ಬೇಬೀಸ್ ಕೂಡ ನೋಡ್ತಾ ಇದ್ದೀವಿ. ಈ ಮಕ್ಕಳಲ್ಲೂ ಸಹ ಸೂಕ್ತವಾದ ಟ್ರೀಟ್ಮೆಂಟ್ ಆಗಲಿ ಕೇರ್ ಆಗಲಿ ಕೊಟ್ಟಾಗ ಆಲ್ಮೋಸ್ಟ್ 50-70% ಸರ್ವೈವಲ್ ಚಾನ್ಸಸ್ ನೋಡ್ತೀವಿ. ಆ್ಯಂಡ್ ಪ್ರಾಬ್ಲಮ್ಸ್ ಕೂಡ ಕಮ್ಮಿ ಇರುತ್ತೆ. ಸೊ ಆದರೆ ಬಹಳಷ್ಟು ಕಾರಣಗಳು ಫ್ಯಾಕ್ಟರ್ಸ್ ಆಗಲಿ ಇಂಪ್ಲೈ ಆಗುತ್ತೆ. ಬೇರೆ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಅವ್ರಿಗೆ ಬೇರೆ ರಿಸ್ಕು, ಇನ್ಫೆಕ್ಷನ್ನು, ಬ್ಲೀಡಿಂಗ್ ಆ ಥರ ಆದಾಗ ಅವೆಲ್ಲ ಆಗುತ್ತೆ. ಬಟ್ ಸರ್ವೈವಲ್ ಚಾನ್ಸಸ್ ಓವರ್ ಆಲ್ ಇಂಪ್ರೂವ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಏನು ಅಂದರೆ ಟೈಮ್ ಆಫ್ ಬರ್ತಿಂದನೇ ಸಹ ಆ ಮಗುಗೆ ಎಷ್ಟು ಕೇರ್ ಇತ್ತು, ಎಷ್ಟು ಟ್ರೀಟ್ಮೆಂಟು, ಸೂಕ್ತವಾದ ಟ್ರೀಟ್ಮೆಂಟ್ ಎಲ್ಲಿ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಟು ಇಂಪ್ರೂವ್ ಸರ್ವೈವಲ್ ಚಾನ್ಸಸ್.
ಡಾಕ್ಟರ್, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈಗ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಪೆಷಲ್ ಕೇರ್ ತಗೋಬೇಕಾಗುತ್ತೆ? ಹೌದು. ಸೊ ಲಾಂಗ್ ಟರ್ಮ್ ಇಶ್ಯೂಸ್ ಕೂಡ ಈ ಪ್ರಿಮೆಚೂರ್ ಮಕ್ಕಳಲ್ಲಿ ಇರುತ್ತೆ. ಸೊ ಲಾಂಗ್ ಟರ್ಮ್ ಫಾಲೋ ಅಪ್ ತಮ್ಮ ಪೀಡಿಯಾಟ್ರಿಷಿಯನ್ ಆಗಲಿ ನ್ಯೂನಟಾಲಜಿಸ್ಟ್ ಹತ್ರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಮೆಡಿಕಲ್ ಇಶ್ಯೂಸ್ ಎಲ್ಲ ಡಿಸ್ಚಾರ್ಜ್ ಮುಂದೆ ರಿಸಾಲ್ವ್ ಆಗಿ ಆಗಿದ ನಂತರ ಡಿಸ್ಚಾರ್ಜ್ ಆಗ್ತಾರೆ. ಅದ ನಂತರನೂ ಕೂಡ ಮಗುದು ಬೆಳವಣಿಗೆ ಗ್ರೋತ್ ಹೇಗಿದೆ, ವೇಟ್ ಅಪ್ರಾಪ್ರಿಯೇಟ್ ಆಗಿ ಗೇನ್ ಆಗ್ತಿದ್ಯಾ, ಲೆಂತ್ ಎಲ್ಲ ಬೆಳವಣಿಗೆ ನಾರ್ಮಲ್ ಇದೆಯಾ ಅಂತ ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎರಡನೇದಾಗಿ ಡೆವಲಪ್ಮೆಂಟ್. ಸೊ ಅವ್ರ ಬೆಳವಣಿಗೆ ಹೇಗಿದೆ, ಟೈಮ್ಲಿ ಮೈಲ್ ಸ್ಟೋನ್ಸ್ ಅಚೀವ್ ಆಗ್ತಾ ಇದೆಯಾ ಮಗು ಅಂತದ್ದು ಮಾನಿಟರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಎನಿ ಟೈಮ್ ಏನಾದ್ರೂ ಪ್ರಾಬ್ಲಮ್ ನೋಟಿಸ್ ಮಾಡಿದಾಗ ಅದನ್ನ ಇಮಿಡಿಯೇಟ್ ಟ್ರೀಟ್ ಮಾಡಿದಾಗ ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ. ಬೇರೆ ವಿಷನ್ ಪ್ರಾಬ್ಲಮ್ ಆಗೋದು, ಹಿಯರಿಂಗ್ ತೊಂದರೆ ಇರೋದು ಅವೆಲ್ಲ ಇರುತ್ತೆ. ಸೊ ಲಾಂಗ್ ಟರ್ಮ್ ಮಾನಿಟರಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಟೈಮ್ಲಿ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅವಧಿಗೂ ಮುನ್ನ ಹುಟ್ಟುವ ಮಕ್ಕಳ ಸ್ಪೆಷಲ್ ಕೇರ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಇದರೊಂದಿಗೆ ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.